ಶ್ರೀ ದೇವಿ ಮಹಾಪುರಾಣದಲ್ಲಿ ದೇವಿಯನ್ನು ಕುರಿತು ಯಾವ ಭಕ್ತರು ತಮ್ಮ ಆಸೆಗಳನ್ನ ದೇವಿ ಮುಂದೆ ಇಟ್ಟುಕೊಂಡು ಪೂಜೆ ಮಾಡುವುದರಿಂದ ಅವರ ಆಸೆಗಳನ್ನ ಎಲ್ಲವನ್ನು ಜಗನ್ಮಾತೆ ಈಡೇರಿಸ್ತಾಳೆ. ಭಾನುವಾರ ಅವತ್ತಿನ ದಿನ ದೇವಿಯನ್ನು ಪೂಜೆಯನ್ನು ಮಾಡಿ ಪಾಯಸವನ್ನು ನೈವೇದ್ಯ ಮಾಡಬೇಕು. ಸೋಮವಾರದ ದಿನ ದೇವಿಯನ್ನು ಪೂಜೆ ಮಾಡಿ ಹಾಲನ್ನು ನೈವೇದ್ಯ ಮಾಡಬೇಕು. ಮಂಗಳವಾರದ ದಿನ ಜಗನ್ಮಾತೆಯನ್ನು ಪೂಜೆ ಮಾಡಿ ಬಾಳೆಹಣ್ಣನ್ನು ನೈವೇದ್ಯ ಮಾಡಬೇಕು. ಬುಧವಾರದ ದಿನ ತಾಯಿಯನ್ನು ಪೂಜೆ ಮಾಡಿ ಅವತ್ತೇ ಬೆಣ್ಣೆಯನ್ನು ಕಡೆದು ದೇವಿಗೆ ನೈವೇದ್ಯ ಮಾಡಬೇಕು. ಗುರುವಾರದ ದಿನ ದುರ್ಗಾ ಮಾತೆಯನ್ನು ಪೂಜೆ ಮಾಡಿ ಕೆಂಪು ಸಕ್ಕರೆಯನ್ನು ನೈವೇದ್ಯ ಮಾಡಬೇಕು. ಶುಕ್ರವಾರದ ದಿನ ಯಾವ ಆ ತಾಯಿಯನ್ನು ಪೂಜೆ ಮಾಡಿ ಬಿಳಿಯ ಸಕ್ಕರೆಯನ್ನು ನೈವೇದ್ಯವನ್ನು ಮಾಡಬೇಕು. ಶನಿವಾರದ ದಿನ ದೇವಿಯನ್ನು ಪೂಜಿಸಿ ಆಕಳ ತುಪ್ಪವನ್ನು ನೈವೇದ್ಯ ಮಾಡಬೇಕು. ಈ ರೀತಿಯಾಗಿ ಯಾರು 7 ದಿನಗಳ ಪರ್ಯಂತರವಾಗಿ ದೇವಿಯನ್ನು ಪೂಜಿಸಿ ಆಯಾ ನೈವೇದ್ಯವನ್ನು ಮಾಡ್ತಾರಲ್ಲ, ಅವರ ಜೀವನದಲ್ಲಿ ಏನೇ ತೊಂದರೆಗಳು ಇದ್ದರೂ ಕೂಡ, ಏನೇ ಆಸೆಗಳು ಇದ್ದರೂ ಕೂಡ, ಏನೇ ದುಃಖಗಳು ಇದ್ದರೂ ಕೂಡ ಆ ಎಲ್ಲ ದುಃಖ ದೂರ ಆಗ್ತದೆ. ಅವರ ಆಸೆ ಕೈಗೂಡ್ತದೆ. ಅವ್ರ ಮನುಷ್ಯನೊಳಗೆ ಏನು ಅಂದುಕೊಂಡು ಪೂಜೆ ಮಾಡ್ತಾರಲ್ಲ ಅದೆಲ್ಲವೂ ಕೂಡ ನೆರವೇರ್ತದೆ ಅಂತ ಇಲ್ಲಿ ಯಾವ ವೇದವ್ಯಾಸರು ಹೇಳ್ಕೊಂಡು ಬರ್ತಾ ಇದ್ದಾರೆ.